ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳನ್ನ ಕರೆದು ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡ ಅಂತ ಹೇಳು. ಎಲ್ಲಿ ಏನ್ ಮಾಡ್ಬೇಕು ಅಂತ ನಾನು ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ನನಗೇನ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತು. ಮಾಮ್, ರಾಜೇಶ್ವರಿ, ರಾಜೇಶ್ವರಿ, ರಾಜೇಶ್ವರಿ ಏನ್ ಮಾಡ್ತಿದ್ಯಾ? ಅವಳು ಅವ್ರ ತಾಯಿ ತಿಥಿ ಪೂಜೆ ಮಾಡ್ಬೇಕಾದ್ರೆ ನೀನ್ ಬಂದೆಲ್ಲ ಹಾಳು ಮಾಡ್ತಿದೀಯಲ್ಲ, ನಿನ್ಗೆ ಜ್ಞಾನ ಇಲ್ವಾ? ಏನು ನನಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇದೇ ಮಾತನ್ನೇ ಕೆಲಸ ಅಂತ ಕೇಳಿದ್ರ? ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲದೆ ನನ್ನ ಮನೇಲಿ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ. ಇವಳಿಗೆ ಸ್ವಲ್ಪನೂ ಜ್ಞಾನ ಬೇಡವಾ? ಇದು ನನ್ನ ಮನೆ. ಇಲ್ಲಿ ಏನೇ ಮಾಡ್ಬೇಕಾದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಅದು ಬಿಟ್ಟು ಅವಳ ಅಪ್ಪನ ಮನೆ ತರ ನಡ್ಕೊಳ್ತಾ ಇದ್ದಾಳಲ್ಲ, ಇವಳಿಗೆ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ? ಇವಳಿಗೆ ಎಷ್ಟು ಸಲ ಹೇಳಿದ್ದೀನಿ, ಇವಳಿಗೆ ಈ ಮನೆಯಲ್ಲಿ ಕೆಲಸದೊಳಗಿರೋ ಯೋಗ್ಯತೆ ಕೂಡ ಇಲ್ಲ ಅಂತ. ಆದ್ರೂ ನನ್ನ ಮಾತು ಮೀರಿ ಇದೆಲ್ಲ ಮಾಡೋದಕ್ಕೆ ಇವಳಿಗೆ ಎಷ್ಟು ಧೈರ್ಯ? ಏನ್ ಮಾಡಿದ್ರು ಯಾರು ಕೇಳೋರಿಲ್ಲ ಅಂತ ಅಹಂಕಾರ ಬಂದ್ಬಿಟ್ಟಿದೆ ಅವಳಿಗೆ. ಇವಳಿಗೆ ಅಹಂಕಾರ ಬರೋದಕ್ಕೆ ಕಾರಣ ಯಾರು ಗೊತ್ತಾ? ಇಲ್ಲಿ ನಿಂತಿದ್ದಾನಲ್ಲ ಇವನು, ನಮ್ಮನೆ ಮಹಾರಾಜ. ಇವನಿಂದನೇ ಇವಳು ಇಷ್ಟೆಲ್ಲ ಮೆರೆಯೋದಕ್ಕೆ ಕಾರಣ. ಮಹಾರಾಜನ ನಡೀತಾ ಇದ್ರೆ ಇನ್ನೇನ್ ರಾಜಮಾತೆ ನಡಿಬೇಕಾ? ನಿಮ್ಮಂತವರಿಂದ ನಡೀತಾ ಇದೆಯಲ್ಲ ಕಿತ್ತೋಗಿರೋ ದರ್ಬಾರು, ಅದೇ ನಡಿಬೇಕಾ? ಡ್ಯಾಡ್, ಇವ್ರು ಹೀಗೆ ಆಡ್ತಾ ಇದ್ರೆ ನನ್ನ ದರ್ಪ ಹೇಗ್ ನಡೆಯುತ್ತೆ ಅಂತ ತೋರಿಸ್ಬೇಕಾಗತ್ತೆ. ತಾರಕ್, ನಾನು ಮಾತಾಡ್ತಿದ್ದೀನಲ್ಲ, ನೀನ್ ಸುಮ್ನೆ ಇರು. ಹೇಗ್ ಸುಮ್ನೆ ಇರಕ್ಕಾಗುತ್ತೆ ಡ್ಯಾಡ್? ನನ್ನ ಹೆಂಡತಿ ಮಾಡಬಾರ್ದು ತಪ್ಪು ಏನ್ ಮಾಡಿದಾಳೆ? ಮನೇಲಿ ಪೂಜೆ ಮಾಡೋದು ತಪ್ಪ? ತಪ್ಪು. ತಪ್ಪೇ. ಇದು ನಾನಿಷ್ಟಪಟ್ಟು ಕಟ್ಟಿದ ಮನೆ. ಇಲ್ಲಿ ನಾನು ಹೇಳಿದ್ದೆ
ಈ ರಾಜೇಶ್ವರಿ ಮನೆ ಅಂದ್ರೆ ಎಲ್ಲಾರು ಒಳಗಡೆ ಬರೋದಕ್ಕೆ ಆಸೆ ಪಡ್ತಾರೆ. ಅದು ಬಿಟ್ಟು ಇವಳು ಈ ಅಸಹ್ಯನೆಲ್ಲ ಮಾಡ್ತಾ ಇದ್ದಾಳೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರ್ಬೇಕಾ? ಅದ್ರಲ್ಲಿ ನಿಮ್ಗಳ ಸಪೋರ್ಟ್ ಬೇರೆ. ಎಲ್ರು ಸೇರ್ಕೊಂಡು ಈ ಕೆಲಸ ಸಪೋರ್ಟ್ ಮಾಡ್ತಾ ಇದ್ದೀರಾ.